ಎಎಸ್ಪಿ ಮೇಲೆ ಮುಖ್ಯಮಂತ್ರಿಗಳು ಕೈ ಮಾಡ್ಲಿಕ್ಕೆ ಹೋದ್ರು ಅಂತ ಬಹಳ ಸಾರ್ವಜನಿಕವಾಗಿ ಟೀಕೆ ಗುರಿ ಆಗ್ತಾ ಇದೆ, ವಿಪಕ್ಷಗಳು ಟೀಕಿಸ್ತಾ ಇದೆ. ಕೆಲವೊಂದ್ ಕಡೆ ಸಂಯಮ ಕಳ್ಕೊಂಡ್ರ ಸಿಎಂ ಆ ಪರಿಸ್ಥಿತಿಯಲ್ಲಿ. ನನಗೆ ಸಂಪೂರ್ಣವಾದಂತ ಮಾಹಿತಿ ಇಲ್ಲ. ಮಾಧ್ಯಮದಲ್ಲಿ ನೋಡಿದ್ದಷ್ಟು ಬಿಟ್ರೆ ಅಲ್ಲಿ ನಡೆದಿರ್ತಕ್ಕಂಥ ಘಟನೆ ಏನು, ಯಾತಕ್ಕೆ ಮುಖ್ಯಮಂತ್ರಿಗಳು ಅಷ್ಟೊಂದು ಅಪ್ಸೆಟ್ ಆದ್ರು ಅಂತ ಹೇಳಿ ಇನ್ನೂ ನನಗೆ ಸರಿಯಾದ ಮಾಹಿತಿ ತಗೊಂಡಿಲ್ಲ. ಅನಂತರ ಅದಕ್ಕೆ ಪ್ರತಿಕ್ರಿಯೆ ಮಾಡ್ತೇನೆ. ಅಲ್ಲಿ ಒಂದು ಪ್ರಿಲಿಮಿನರಿ ಆಗಿ ನನಗೆ ಬಂದಿರ್ತಕ್ಕಂಥ ಮಾಹಿತಿ ಏನಪ್ಪಾ ಅಂತ ಹೇಳಿದ್ರೆ, ಅಲ್ಲಿ ಒಂದು 5-6 ಜನ ಭಾರತೀಯ ಜನತಾ ಪಾರ್ಟಿಯ ಮಹಿಳಾ ಮೋರ್ಚಾದವರು ಕಾಂಗ್ರೆಸ್ಸಿನ ಶಾಲ್ಗಳು ಹಾಕೊಂಡು ಒಳಗಡೆ ಬಂದರು. ಆನಂತರ ಎಲ್ಲರೂ ಮಾತಾಡುವಾಗ ಅವರೇನು ಮಾತಾಡಿಲ್ಲ. ಮುಖ್ಯಮಂತ್ರಿಗಳು ಮಾತಾಡುವಾಗ ಮಾತ್ರ ಅವರು ಬ್ಲ್ಯಾಕ್ ಫ್ಲಾಗ್ ಡೆಮಾನ್ಸ್ಟ್ರೇಟ್ ಮಾಡಿದ್ರು ಅಂತಕ್ಕಂಥದ್ದು ವಿಚಾರ. ಅದಕ್ಕೆ ಲ್ಯಾಪ್ಸಸ್ಸು ಇಲಾಖೆಯಿಂದ ಆಗಿದೆಯಾ ಏನು ಅದನ್ನೆಲ್ಲ ನಾನು ಮಾಹಿತಿ ಕೊಡೋದಕ್ಕೆ ನಮ್ಮ ADG ಎಲ್ಲರೂ ಹೇಳಿದ್ರು. ಅದು ಬಂದ ಮೇಲೆ ನಾನು ರಿಯಾಕ್ಟ್ ಮಾಡ್ತೀನಿ. ಅಲ್ಲಿವರೆಗೂ ನಾನು ಅದಕ್ಕೆ ಬಿಜೆಪಿ ಟೀಕೆ ಮಾಡ್ತಾ ಇರುವಂತದ್ದು ಜಮ್ಮು ಕಾಶ್ಮೀರದಲ್ಲಿ ಪಹಲ್ಗಾಮ್ನಲ್ಲಿ ಭದ್ರತಾ ವೈಫಲ್ಯ ಅಂತ ನೀವು ಹೇಳ್ತೀರಾ. ನಿಮ್ದೇ ಕಾರ್ಯಕ್ರಮದಲ್ಲಿ ನಿಮ್ ಕಣ್ಮುಂದಿನ ಭದ್ರತಾ ವೈಫಲ್ಯ ಆಗಿದೆ, ಇದಕ್ಕೇನಂತೀರಾ ಅಂತ ಬಿಜೆಪಿ ವೈಫಲ್ಯ ಅಂದ್ರೆ ಇವರು ಕಾಂಗ್ರೆಸ್ ಶಾಲೆ ಹಾಕೊಂಡು ಬಿಜೆಪಿ ಶಾಲೆ ಹಾಕೊಂಡ್ ಬರ್ಬೋದು. ಬಿಜೆಪಿ ಶಾಲೆ ಹಾಕೊಂಡ್ ಬಂದಿದ್ರೆ ಅವಾಗ ಗೊತ್ತಾಗೋದು ವೈಫಲ್ಯನ ಅಥವಾ ಏನು. ಇವರು ನಮ್ಮ ಅದು ಕಾಂಗ್ರೆಸ್ ಪಕ್ಷದ ಶಾಲೆ ಹಾಕೊಂಡು ಬರೋದಕ್ಕೆ ಇವ್ರಿಗೇನು ನೈತಿಕತೆ ಇತ್ತು ಗೊತ್ತಿಲ್ಲ. ಸಿಎಂ ಆ ವರ್ತನೆ ಬೇಡಾಗಿತ್ತು ಅನ್ನೋದು ಅದೇನ ಹೇಳಿದ್ನಲ್ಲ. ಯಾತಕ್ಕೆ ಎಲ್ಲ ಏನಾಗುತ್ತೆ ಅಂದ್ರೆ ಇದ್ರ ಹಿಂದೆ ಏನಾದ್ರೂ ಒಂದು ನಡೆದ್ಬಿಡುತ್ತೆ. ಆ ಕಾರಣಕ್ಕೆ ಅಂತ ಸಿಚುವೇಶನ್ ಕ್ರಿಯೇಟ್ ಆಗುತ್ತೆ. ಅದಕ್ಕೋಸ್ಕರ ಅದೇನ್ ನಡೆದಿತ್ತು ಏನೋ ಎಲ್ಲ ವಿಚಾರ ಮಾಡ್ತೀವಿ. ಮತ್ತೊಂದ್ ಕಡೆ ಬಿಜೆಪಿ ಸಿಎಂ ಅವರು ಕ್ಷಮೆಯಾಚನೆ ಮಾಡ್ಬೇಕು, ಯುದ್ಧ ಬೇಡ ಅಂತ ವಿಚಾರದಲ್ಲಿ ಒತ್ತಾಯ ಮಾಡಿ ಹೇಳಿದ್ದಾರೆ. ನಾನು ಯಾವ ಉದ್ದೇಶಕ್ಕಾಗಿ ಆ ರೀತಿ ಹೇಳಿದೆ ಅನ್ನೋದನ್ನ ಮುಖ್ಯಮಂತ್ರಿಗಳಾಗ್ಲಿ ಕ್ಲಾರಿಫೈ ಮಾಡಿದ್ದಾರೆ. ಮತ್ತು ಅಗತ್ಯ ಬಿದ್ದಾಗ ನಾವು ಮಾಡೋದಕ್ಕೆ ಏನು ಹಿಂದೆ ಮುಂದೆ ನೋಡಬಾರದು ಅಂತಾನು ಹೇಳಿದ್ದಾರೆ. ಬೆಳಗಾವಿ ವಿಚಾರದಲ್ಲಿ ಕಾಂಗ್ರೆಸ್ನ ನಾಯಕರು ಮೃದು ಧೋರಣೆ ತೋರಿಸ್ತಾ ಇದ್ದಾರೆ ಅನ್ನೋದು ಒಂದು ಮಾತು. ನೋಡಿ, ದೇಶದ ಭದ್ರತೆಯ ವಿಚಾರದಲ್ಲಿ ಕಾಂಗ್ರೆಸ್ ಪಕ್ಷ ಕೊಟ್ಟಿರ್ತಕ್ಕಂಥ ಅಥವಾ ಮಾಡಿರ್ತಕ್ಕಂಥ ತ್ಯಾಗಕ್ಕಿಂತ ಇನ್ಯಾರು ಕೂಡ ಮಾಡೋದಕ್ಕೆ ಸಾಧ್ಯ ಇಲ್ಲ. ಅಷ್ಟು ತ್ಯಾಗ ಬಲಿದಾನ ಕಾಂಗ್ರೆಸ್ ಪಕ್ಷ ದೇಶದ ಭದ್ರತೆಗೆ ಮಾಡಿದೆ. ಇದರಿಂದ ನಾವು ಯಾರ ಹತ್ರನೂ ಪಾಠ ಹೇಳಿಸ್ಕೋಬೇಕಾಗಿಲ್ಲ. ಅದಕ್ಕೋಸ್ಕರ ಕಾಂಗ್ರೆಸ್ನವರು ಮೃದು ಧೋರಣೆ ತೋರಿಸ್ತಾರೆ ಅಂತ ಹೇಳಿದ್ರೆ ನಾವು ಹಾಗಾದ್ರೆ ಅಭದ್ರತೆ ಇರ್ಲಿ ಅಂತ ಬಿಟ್ಬಿಡ್ತೀವಲ್ಲ. ದೇಶದ ಭದ್ರತೆಯನ್ನ ಕಾಪಾಡ್ತಕ್ಕಂಥದ್ದು ನಮ್ಮೆಲ್ಲರ ಜವಾಬ್ದಾರಿ ಇದೆ. ಆದ್ರೆ ಹೆಚ್ಚಿನ ಅಂಶ ಯಾರು ಅಧಿಕಾರದಲ್ಲಿ ಇರ್ತಾರೆ ಅವರು ತೀರ್ಮಾನಗಳನ್ನು ತಗೊಳ್ಳೋದಕ್ಕೆ ಅವರಿಗೆ ಅವಕಾಶ ಇದೆ. ಆದ್ರೆ ನಾವೆಲ್ಲರೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಜವಾಬ್ದಾರಿ ನಮಗೂ ಕೂಡ ಎಲ್ಲರಿಗೂ ಇರಬೇಕಾಗುತ್ತೆ. ಕಾಂಗ್ರೆಸ್ ಅದಕ್ಕೆ ಸರ್ವಪಕ್ಷದ ಸಭೆಯಲ್ಲಿ ನಮ್ಮವರು ಹೇಳಿದ್ದಾರೆ, ಯಾರು ನಮ್ಮ ಪ್ರತಿನಿಧಿಗಳು ಭಾಗವಹಿಸಿದ್ರು, ನಮ್ಮ ಅಧ್ಯಕ್ಷರು ಭಾಗವಹಿಸಿದ್ರು ಮತ್ತು ನಮ್ಮ ಪ್ರತಿನಿಧಿಗಳು ಭಾಗವಹಿಸಿದ್ರು, ಅವರೆಲ್ಲ ಸ್ಪಷ್ಟವಾಗಿ ಹೇಳಿದ್ದಾರೆ ನಾವು ಇದನ್ನ ಸಹಿಸೋದಿಲ್ಲ ಅಂತಕ್ಕಂಥ ಮಾತನ್ನ ಸ್ಪಷ್ಟವಾಗಿ ಸರ್ವಪಕ್ಷದ ಸಭೆಯಲ್ಲಿ ಡೆಲ್ಲಿಯಲ್ಲಿ ಹೇಳಿದ್ದಾರೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.